सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। Happy belated Mahashivratri to everyone. This one's for Shiva. शिव कैलाशों के बसी धौलीदारों के राजा शंकर संकट हरणा। शिव कैलाशों के बसी धौलीदारों के राजा शंकर संकट हरणा। तेरे कैलाशों का अंत न पाया, तेरे कैलाशों का अंत
सजदा चोला ते डोरा शिव जी नु सजदा चोला ते डोरा गौरा नु सजदा तुशाला ओ भोले बाबा गौरा नु सजदा तुशाला शिव कैलाशों के वासी धौलीदारों के राजा शंकर संकट हरणा अर्थोन्मिलितनेत्रं सर्वाभरण संयुक्तं शूलञ्च अभयहस्तं वनमन्दार पुष्पा निन्न पाद कमलके निन्न नाम स्मರಣೆ ಸಾಕು ನಮ್ಮ ಜನ್ಮಕ್ಕೆ ಕಾಯಬೇಕೋ ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ ನಿನ್ನ ತಂದೆ ನಿಟಿಲಾಕ್ಷ ನೀನು ತಾನೆ ಅವನಂಶ ಮರಕತ ಮಣಿನೀಲ ಮಹಾಸಂಭವ
ಕರ್ಮಹರ ದುರಿತ ಪಾಪವೆಲ್ಲ ಪರಿಹರ ಅಯ್ಯಾಸ ಮಹಾಪ್ರಸಾದ್ ಗುರುವಿನ ಗುರುವೇ ದೀಕ್ಷಾ ಗುರುವೇ ಮೋಕ್ಷಾ ಗುರುವೇ ಪರಮ ಗುರುವೇ ಪರಮಾರಾಧ್ಯರ ಇಂದಿನ ದಿವಸ ಕುಲದೇವ ದಿಕ್ಕು ನವ ತಾಂಡವೆಂಬ ಈ ಪೃಥ್ವಿಯಂ ಕಟ್ಟುವೆ. ಮಾನವ ಜನ್ಮಕ್ಕೆ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಜೈಕಾರಗಳನ್ನು ಹೊಲಿಸಿಕೊಳ್ಳುತ್ತಾ ಪೂರ್ವ ದೇಶವೆಂದ, ಪಶ್ಚಿಮ ದೇಶವೆಂದ, ಉತ್ತರ ದೇಶವೆಂದ, ದಕ್ಷಿಣ ದೇಶ ಕುಲದೇವರಾದಂತ ಯಾವ ಭದ್ರಕಾಳಿ ಮಾತಾ ಸಮೇತನಾದಂತ ಗೋಸ್ಕರವಾಗಿ ನಮ್ಮ ಕುಲದೇವರಾದಂತ ವೀರಭದ್ರೇಶ್ವರ ಸ್ವಾಮಿಯ ಮಕ್ಕಳ ಕಾರ್ಯವನ್ನು ನಡೆಸಿರುವ ದೇವ ಯಾವುದೇ ವಿಘ್ನ ಲೋಪ ದೋಷ ಬರದಂತೆ ನಡೆಸಬೇಕು ದೇವ.
ಹಿಡಿದುಕೊಂಡು ರಾಗವನ್ನು ಹಾಡುತ್ತಾ ನಮ್ಮ ಕೈಲಾಸಕ್ಕೆ ಬಂದು ನಮ್ಮ ಮಹಾದೇವರ ಪಾದಗಳಿಗೆ ದೀರ್ಘದಲ್ಲಿ ನಮಸ್ಕಾರವನ್ನ ಮಾಡಿ ತಕ್ಕ ಮೂಲೆಯಲ್ಲಿ ಕುಳಿತಿರುವ ಸಮಯದಲ್ಲಿ ಹೇ ಶಂಭೋ! ನಮ್ಮ ಶಂಕರನು ಶಾರದ ಮಣಿಗಳು ಬಂದು ಮೌನವಾಗಿ ಮೂಲೆಯಲ್ಲಿ ಕುಂತಿರಲು ಕಾರಣವೇನೆಂದು ತಿಳಿದುಕೊಂಡು ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳು ಲೋಕದಲ್ಲಿ ಯಾವುದೇ ಆದರೂ ಆತಂಕ ಉಂಟಾಗಿರುವುದೇ ಈತರನಾಗಿ ಕುಮಾರ ಅರ್ಪಟ್ಟವನ್ನು ನೋಡಿ ಮೆಚ್ಚಿದ ನಿನ್ನ ತೂರತನಕ್ಕೆ ತೀರತನಕ್ಕೆ ಮೆಚ್ಚಿರುತ್ತವೆ ಹಲಗಿ ಜಟವ ಜಡಿಯಂ ನೆಲಕ್ಕಲಿದ್ದ ಸೊಂಟವಾಗ್ಲು ಸೂರ್ಯನ್ ವ್ಯಾಸರತ್ತು ಈಶ್ವರ ಮುಖ ನಂದಿ ಧ್ವಜ ನಾಗ ಭಾರವನ್ನಿಟ್ಟು ಕಾಸಿ ಪಿತಾಂಬರ ತೊಟ್ಟು ಗದಗದ ಕರವೀರ ಭದ್ರ ತನ್ನ ತುದಿಯ ಮುಂಗಚ್ಚವನ್ನೇ ಕಡಿಸುತ್ತ ಎಡದ ಪಾಂಚಾಲವನ್ನೇ ದುತ್ತ ಗಂಡ ಬೇರುಂಡನಂತ ನಮ್ಮ ಪರಸ್ಯವನ್ನು ಎದುರಿಗೆ ಬಂದು ನಿಂತು ಎಲೆಯ ಪರಸ್ಯ ಮೂರ್ತಿ ಎನ್ನನ್ನು ಈ ಭೂಮಿಗೆ ಉದ್ಭವಿಸಿದ ಕಾರಣ ಹೇಳು ನುಡಿದಂತ ನುಡಿಗಳನ್ನು ನುಡಿದ ಕ್ಷಣವೇ ಆಗ ನಮ್ಮ ವೀರಭದ್ರ ದೇವರು ತನ್ನ ಪಿತಮಾದ ಪರಶುವನ ವಚನ ಕೊಟ್ಟಂತ ವಚನ ತೆಗೆದುಕೊಂಡು ಲೋಕಕ್ಕೆ ಬಂದ ಕ್ಷಣವೇ ದೈತ್ಯನಾಕಾರವು ನಿಡಿದು 40 ಯೋಜನ ಅವನ ಅಜ್ಜುಗಲ್ಲ 20 ಯೋಜನ ಕೋರಿ ಮೀಸೆ 30 ಯೋಜನ ಕಣ್ಣ ನಮ್ಮ ವೀರಭದ್ರ ದೇವರು ಮಾತದಲ್ಲಿ ಬುದ್ಧಿಯನ್ನು ಧರಿಸಿಕೊಂಡು ಎಲೆಗಳನ್ನೇ ಉಗುಳುತ್ತಾ ದೈತ್ಯನೆದುರಿಗೆ ಬಂದ ಕ್ಷಣವೇ ಭಾಗ್ಯ ದೈತ್ಯನು ಬೀಳುತ್ತಾನೆ ರಾತ್ರಿಯಾಗಿ ಮೆರೆಯುತ್ತಿರುವಂತ ಸಮಯದಲ್ಲಿ ಬಾಲಕನು ತನ್ನ ಪುಣ್ಯದ ತೆಗೆಯುತ್ತಾರೆ ಅಲ್ಲೂರು ಕಲ್ಲೂರಾಗುತ್ತೆ ಚಂದ್ರನ ಕಟ್ಟು ಓಡುತ್ತೆ ಬಂದು ನೋಡಿದಾಗ ಎಲ್ಲವಲ್ಲವ ಬಾಲಕ ಯಾರೋ ನಿನ್ನ ನಾಮಕ್ಕಿತ್ತವೇನು ತಂದೆ ತಾಯಿ ಮಿಲನದಿಂದ ಉದಯಿಸಿ ಗ್ರಾಮಕ್ಕೆ ಬಂದಿರುವ ಕಾರಣವನ್ನು ಹೇಳುವಂತ ನಾನು ಎಲ್ಲವೆಲ್ಲವೂ ಮುದುಕೊಂಚ ಕೇಳು ಬಾಲಕ ಬಾಲಕ ಎಂದು ಬಗಳುವುದಿಲ್ಲ ನನ್ನ ನಾಮಾಂಕಿತ ಏನು ಎಂದು ಕೇಳಿದೆಯಲ್ಲ ಕೇಳು ದೈತ್ಯ ಕೇಳು ನಿನ್ನ ತರ ಭೂಲೋಕದಲ್ಲಿ 9 ತಿಂಗಳ ಹೊತ್ತು ಬೆಳೆದು ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತ ಕಂದನು ನಾನಲ್ಲ ಕೈಲಾಸದಿಂದ ಮುದಿರಿ ಬಂದೆ ಈ ಸಮುದ್ರ ಮಾರ್ಗದಿಂದ
ಮಾಡುವುದೇ ಕಟಕರ ಕೇಳು. ಯಾವ ಎಲ್ಲ ಪಿತನಾದ ಪರಶಿವಮೂರ್ತಿ ನಿನಗೆ ಶಾಂತನಾಗಿ ಹಲವಾರು ನೀತಿ ವಚನಗಳು ಬಿಡು, ನಿನ್ನ ಪಾಡಿಗೆ ನೀನಿರು. ಸ್ವಲ್ಪ ಇವರು ನಾಯಚ್ಚೋ ನೀಯಚ್ಚು ಎಂತ ಮೆರೆದವರು ಈ ಭೂಮಿಯನ್ನು ಬಿಟ್ಟು ಬೇಗ ಮರಿಯಾಗಿ ಹೋಗುವರು. ತಗನೆ ಕುದುದು ಆವಿ ಆಗಿ ಹೋಗುವರು. ಸ್ವಲ್ಪ ನಿಷ್ಕಲ್ ಮನಸ್ಸಿನಿಂದ ಪರಮಾತ್ಮನನ್ನು ಯಾರು ಪೂಜಿಸುತ್ತಾರೆ ಸ್ವತಃ ತಾನೇ ಶ್ರೀ ವೀರಭದ್ರನು ಮಣಿಯ ಜಗಲಿಯ ಮೇಲೆ ನೆಲೆಸಿ ಕುಲದೇವರ ಆಗಿ ಬಂದ ಕಷ್ಟಗಳನ್ನು ದೂರ ಮಾಡುತ್ತಾನಂತ ಹೇಳ್ತೇನೆ. ಸ್ವಲ್ಪ ಈ ಸಭೆಯಲ್ಲಿ ಗಮನವಿಟ್ಟು ಕೇಳಿರಯ್ಯ. ಸ್ವಲ್ಪ ಒಡಪು ಬಂದವರು ಒಡಪನ್ನು ಹೇಳುವರು, ಒಡಪು ಬರೆದಿದ್ದವರು ನೀವು ಮಾಡಿದಂತ ಪಾಪ ತೊಳೆದು ಹೋಗಬೇಕಾದರೆ 2 ಅಕ್ಷರ ಕಡೆ ಎಂದರೆ ನೀವು ಮಾಡಿದಂತ ಪಾಪ ತೊಳೆದು ಹೋಗುತ್ತದೆ. ಸ್ವಲ್ಪ ಗಣೇಶ ಚತುರ್ಥಿ ದಿನ ವಿನಾಶಕನು ಭೂಲೋಕಕ್ಕೆ ಆಗಮಿಸಿರುತ್ತಾನೆ. ಆ ಸಭೆಯಲ್ಲಿ ಲಕ್ಷ್ಮಿಯು ಸರಸ್ವತಿಯು ರಕ್ತ ಸಿಂಹಾಸನ ಮೇಲೆ ಪೀತಾಂಬರ ಉಟ್ಟು ಧರಿಸಿ ರಕ್ತ ಸಿಂಹಾಸನ ಮೇಲೆ ಕುಂತಾಗ ಪಾರ್ವತ ದೇವಿ ಹೇಳುತ್ತಾಳೆ, ಪತಿಯಾದ ಕೈಲಾಸನಾಥ ಶಂಕರನೇ, ನನ್ನ ಮಗ ವಿಘ್ನ ವಿನಾಶಕನು ಭೂಲೋಕಕ್ಕೆ ಹೋಗಿದ್ದಾನೆ. ಅವನ ಒಡ್ಡೋಲನವನ್ನು ಕಂಡು ಬರುತ್ತೇನೆ, ಅಪ್ಪಣೆ ನೀಡುತ್ತೆ ದೇವ ಅಂದಾಗ ಅವಾಗ ಯಾವ ನಮ್ಮ ಪಾರ್ವತ ದೇವಿಯ ತನ್ನ ಪತಿಯಲ್ಲಿ ಕೇಳಿಕೊಂಡರು, ಏ ಪತಿ ದೇವನೇ, ನಾವು ನನ್ನ ತಂಗಿಯಾರಾದಂಥ ಲಕ್ಷ್ಮೀ ಸರಸ್ವತಿಯರು ಸಾಕಷ್ಟು ಆಭರಣವನ್ನು ಸುತ್ತುಕೊಂಡು ಪೀತಾಂಬರವನ್ನೇ ಉಟ್ಟುಕೊಂಡು ನನ್ನ ಪಿತನಾದ ಗಣಪತಿಯ ಮೆರವಣಿಗೆಯನ್ನು ನೋಡಬೇಕೆಂದು ಭೂಲೋಕಕ್ಕೆ ಬಂದಿರುವ ಏ ಪತಿ ದೇವನೇ, ನನಗೂ ನಿಮ್ಮ ಅಪ್ಪನೆಯ ಪ್ರಕಾರ ಪೀತಾಂಬರವನ್ನು ಕೊಟ್ಟು ಬಂಗಾರದ ಒಡವೆಯನ್ನು ತೊಡಬೇಕೆಂಬ ಹಂಬಲವಿರುವುದು. ಅದಕ್ಕೋಸ್ಕರ ನಿಮ್ಮ ಅಪ್ಪನೆಯ ಪ್ರಕಾರ ನನಗೆ ಆಭರಣವನ್ನು ತೊಡಿಸಿಕೊಳ್ಳು ಎಂದು ಕೇಳಲಾಗ್ತದೆ. ಹಾಗೆ ನಮ್ಮ ಕೈಲಾಸಕ್ಕೆ ಅಧಿಪತಿಯಾದ ಪರಶಿವ ಮೂರ್ತಿಯು ಯಾವ ನನ್ನ ಪತ್ನಿಯಾದಂಥ ಮೌನ ಪಾರ್ವತಾ ದೇವಿಯು ಬಂಗಾರದ ಹಂಬಲವನ್ನು ಇಟ್ಟುಕೊಂಡು ಈ ಬಂಗಾರದ ಮಹಿಮೆಯನ್ನು ತಿಳಿಸಿಕೊಡಬೇಕೆಂದು ತಿಳಿದುಕೊಂಡು
ಜಗದಲಿಯ ಪರಮಾತ್ಮನು ಸ್ವಲ್ಪ ಪತಿಯಾದ ಶಂಕರನೇ ಕೇಳು. ಹಾಗಾದರೆ ನನ್ನ ಮಗನ ಡೋಲನವನ್ನು ಕಂಡು ನನ್ನ ತಂಗಿಯರು ಲಕ್ಷ್ಮೀ ಸರಸ್ವತಿಯು ಸಿಂಹಾಸನ ಮೇಲೆ ಕುಂತುಕೊಂಡು ತಾಂಬರವನ್ನು ಧರಿಸಿದ್ದಾರೆ. ಅದೇ ಪ್ರಕಾರವಾಗಿ ಹನಿಯಲ್ಲಿ ಭಸ್ಮವನ್ನು ಧರಿಸಿಕೊಂಡು ಕೊಳ್ಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿಕೊಂಡು ಬಿಳಿಯ ಸೀರೆಯನ್ನು ಉಟ್ಟಿಕೊಂಡು ಶಿವನಾಮ ಜಪಿಸುತ್ತಾ ಹೋಗುತ್ತೇನೆ ದೇವ. ಹೋಗಿ ಬರುವಂತ ಹಾಗೆಂದು ಆಶೀರ್ವಾದವನ್ನು ಮಾಡಿದ. ಸ್ವಲ್ಪ ಸಭೆಯಲ್ಲಿ ಲಕ್ಷ್ಮಿಯು ಸರಸ್ವತಿಯು ಸಿಂಹಾಸನ ಮೇಲೆ ಕುಂತಿದ ನೋಡಿ. ಇದು ಒಂದು ಯಾವುದೇ ಹುಚ್ಚಿ ಬಂದಿರಬೇಕು ಅಂತ ಹೇಳಿ ಸಭೆಯಲ್ಲಿ ಕೂಡಿದಂತ ಹೆಣ್ಣು ಮಕ್ಕಳೇ ಗಮನವಿಟ್ಟು ಕೇಳಿರಯ್ಯ. ಯಾವುದೇ ಒಂದು ಹುಚ್ಚಿ ಬಂದಿರಬೇಕು, ಸಭೆಯಲ್ಲೇ ಕರ್ಕೊಳ್ಳಬಾರ್ದಂತ ಹೇಳಿದಾಗ ಆಗ ಪಾರ್ವತಿ ಕಂಡಂತ ಲಕ್ಷ್ಮೀ ಸರಸ್ವತಿಯರು ಏನು ಮಾಡಿದರೆಂದರೆ ನೋಡಿರು ಮೂಡಿ ಬಳಕರ ಹೆಂಡತಿ ತೋಳಲ್ಲಿ ನಮ್ಮ ಜಗನ್ಮಾತೆಯಾದ ಪಾರ್ವತ ದೇವಿಯು ನನ್ನ ತಂಗಿಯರಾದಂಥ ಲಕ್ಷ್ಮೀ ಸರಸ್ವತಿಯರು ನನ್ನನ್ನು ಅವಮಾನಿಸಿದಗೋಸ್ಕರವಾಗಿ ನಾನು ದಡದಡನೆ ಕೈಲಾಸಕ್ಕೆ ಬಂದು ಪತಿದೇವನಿಗೆ ನಮಸ್ಕರಿಸಿ, ಪತಿ ಮಹಾರಾಜನೇ, ನನ್ನ ತಂಗಿಯರಾದಂಥ ಲಕ್ಷ್ಮೀ ಸರಸ್ವತಿಯರು ನಾನು ತೊಟ್ಟಂತ ಬಿಳಿಯ ಸೀರೆ, ಕೊರಳಲ್ಲಿ ರುದ್ರಾಕ್ಷಿ, ಮೇಲೆ ಭಸ್ಮ, ನಡುಮಧ್ಯದಲ್ಲಿ ಕುಂಕುಮವನ್ನು ಇಟ್ಟುಕೊಂಡ ಹೋದ ಮೈತಿ ಅಂತ ಕೂಡಿದ ಸಭೆಯಲ್ಲಿ ನನ್ನನ್ನು ಅವಮಾನಿಸಿ ಕಳಿಸಿಕೊಟ್ಟಿದ್ದಾರೆ. ದೇವ, ಭೂಲೋಕದ ಎಲ್ಲ ಸದ್ಭಕ್ತರಿಗೂ ಎಲ್ಲ ಸುಮಂಗಲಿಯರಿಗೂ ಹೇಳಿದ ಪ್ರಕಾರ ಬಂಗಾರವನ್ನು ಕೊಟ್ಟು ಅವರಿಗೆ ಬಂಗಾರದ ಒಡವೆಯನ್ನೇ ಮಾಡಿಸಿಕೊಟ್ಟಿರುವೆ. ನನ್ನ ಪತಿಯಾದ ಪಾರ್ವತ ನನಗೆ ಬಂಗಾರದ ಒಡವೆಯನ್ನು ಮಾಡಿಸಿಕೊಟ್ಟರೆ ಪತಿಯಾದ ಶಂಕರನೇ ಕೇಳು. ಹಾಗಾದರೆ ನಾನು ಹೆಣ್ಣಲ್ಲವೇ? ಕೂಡಲಾಕೆ ಪೀತಾಂಬರ ಬೇಕು, ವಜ್ರ ಆಭರಣ ಬೇಕು, ರಕ್ತ ಸಿಂಹಾಸನ ಬೇಕು. ಎಲೆ ನಂದೀಶ, ನಿನ್ನ ತಾಯಿ ಪಾರ್ವತ ದೇವಿಗೆ ಬಂಗಾರದ ಮೋಹ ಹಿಡಿದಿದೆ. ರವೀರ ಸ್ವಲ್ಪ ಹಾಗಾದರೆ ಕೇಳು ಪಾರ್ವತ ದೇವಿ, ಇದಕ್ಕೆ ಅಧಿಪತಿ ನಾನಲ್ಲ, ಮೂರು ಲೋಕದ ಅಷ್ಟೈಶ್ವರದ ಕಣೆ ಇದಕ್ಕೆ ಅಧಿಪತಿ. ಕೇಳು ಪಾರ್ವತ ದೇವಿ, ಅಷ್ಟೈಶ್ವರ್ಯ ನಾಯಕನ ಕುಬೇರನ ಮನೆಗೆ ಹೋಗಿ ಈ ಗುಲಗಂಜಿ ತೂಕದ ಭಸ್ಮವನ್ನು ತಗೊಂಡು ಇದರ ಸರಿಸಮನ ಬಂಗಾರ ತಂದರೆ ಶಿವಲೋಕಕ್ಕೆ ನಿನಗೆ ಅಪ್ಪಣೆ ಅಂತ ಹೇಳಿ ಅವಾಗೆ ನಮ್ಮ ಜಗನ್ಮಾತೆಯಾದಂಥ ಪಾರ್ವತ ದೇವಿಯು ತನ್ನ ಪತಿಯಾದ ಪರಶಿವನು ಕೊಟ್ಟಂತ ಗುಂಜಿ ತೂಕದ ಭಸ್ಮವನ್ನು ತೆಗೆದುಕೊಂಡು ಕುಬೇರನ ಆಶ್ರಮಕ್ಕೆ ಬರುತ್ತಾಳೆ. ಆದಿಶಕ್ತಿ ಜಗನ್ಮಾತೆ ಪಾರ್ವತ ದೇವಿ ಬರುವುದನ್ನೇ ಕಂಡು
ತೆಗೆದುಕೊಂಡು ಈ ಸಭೆಯಲ್ಲಿ ಇಡು. ನಾವು ನನ್ನ ಪತಿ ಮಹಾರಾಜನು ಕೊಟ್ಟಂತಹ ಭಸ್ಮವನ್ನು ಒಂದು ಪರಡಿಯಲ್ಲಿ ನಾನು ಹಚ್ಚುತ್ತೇನೆ. ಆದಿಶಕ್ತಿ ಜಗನ್ಮಾತೆ ಪಾರ್ವತಾದೇವಿ ನುಡಿದಂತ ಪ್ರಕಾರವಾಗಿ ನಮ್ಮ ಕುಬೇರ ಮಹಾರಾಜನ ತ್ರಾಸನ್ನೇ ತರಿಸಿ ಅರ್ಥಾತ್ ತಕ್ಕಡೆಯನ್ನೇ ತರಿಸಿ ಒಂದು ಪರಡಿಯಲ್ಲಿ ಜಗನ್ಮಾತೆ ಪಾರ್ವತ ತಂದಂತ ಗುಲಗಂಜಿ ತುಕ್ಕದ ಭಸ್ಮವನ್ನು ಇಟ್ಟು ಅವಳಿಗೆ ಮುತ್ತೈದೆ ಎಂದರು. ಆ ಮುತ್ತೈದೆತನವು ಯಾವ ಮಾರುಕಟ್ಟೆಯಲ್ಲೇನಾದರೂ ಸಿಗಬಹುದೇ? ಆ ಮುತ್ತೈದೆ ಆದಂತ ಹೆಣ್ಣು ಮಗಳಿಗೆ ಒಂದನೇ ಮುತ್ತು ಹಣೆಯಲ್ಲಿತ್ತುವರಲ್ಲ ಕುಂಕುಮ ತಿಲಕವು, ಅದು ಒಂದನೇ ಮುತ್ತಾಗಿರುವುದು. ಕುಂಕುಮ ತಿಲಕವು ಹೇಗೆ ಬಂದಿರುವುದೆಂದರೆ ಹಿಂದೆ ಆದಿ ಅನಾದಿಯ ಕಾಲದಲ್ಲಿ ಸುಂಬ ರಕ್ತ ಬೀಜಾಸುರ ಹಾವಳಿ ಹೆಚ್ಚಾದ ಕ್ಷಣವೇ ಅವರು ಏನು ಮಾಡುತ್ತಿರುವರೆಂದರೆ ಒಳ್ಳೆ ಒಳ್ಳೆ ಅಂದ ಚಂದುಳ್ಳ ಹೆಣ್ಣು ಮಕ್ಕಳು ಕಂಡರೆ ಅರಣ್ಯದಲ್ಲಿ ಎಳೆದುಕೊಂಡು ಹೋಗಿ ಶೀಲಹರಣ ಮಾಡಿ ಕೊಂದು ಬರುತ್ತಿರುವರು. ಇದನ್ನೆಲ್ಲವನ್ನ ಅರಿತುಕೊಂಡಂತ ಸರ್ವ ಹೆಣ್ಣು ಮಕ್ಕಳು ರಕ್ತ ಬೀಜಾಸುರಿಗೆ ತಕ್ಕ ಪಾಠವನ್ನೇ ಕಲಿಸಲೇಬೇಕೆಂದು ವಿನಾಶಕ್ಕೆ ಹೋಗಬೇಕು ಜಗಲೇ. ದೇವಿ, ಇದು ನಿನ್ನ ಹಣೆಯ ಮೇಲಿದ್ದರೆ ಅಷ್ಟೇ ಅಲ್ಲ, ಈ ಲೋಕದಲ್ಲಿರುವ ಎಲ್ಲ ನಾರಿ ಬರೆಯರ ಹಣೆಯರ ಮೇಲೆ ಬರಲೆಂದು ಒಂದೇ ಅಣುವನ್ನು ತೆಗೆದು ಭೂಮಿಯ ಮೇಲೆ ಉದ್ದಿದ ಎಲ್ಲ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಕುಂಕುಮ ತಿಲಕ ಬಂದಿರುವುದು. ಇದು ಒಂದನೇ ಮುತ್ತಾಗಿರುವುದು. ನಮ್ಮ ಪುರುವಂತರು ಹೇಳುತ್ತಿರುವಾಗ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು ಏ ಪುರುವಂತರೇ, ಈಗಿನ ಕಾಲದ ಮುತ್ತೈದೆಯರು ನೀವು ಹೇಳಿದಂತ ಕುಂಕುಮವನ್ನು ಹಂಚಿಕೊಳ್ಳುವುದಿಲ್ಲ. ಪೇಟೆಯಲ್ಲಿ ಸಿಗುವ ಅಂಟಿನಂಟಿಗಳನ್ನು ತಮ್ಮ ಹಣೆಗೆ ಸೇರಿಸಿಕೊಳ್ಳುತ್ತಾರಪ್ಪ ದೇವ. ಏ ಶಂಭೋ, ಮಾಡಿದವರ ಪಾಪ ಆಡಿದವರ ಬಾಯಲ್ಲೆಂಬಂತೆ ಏಕೆ ಅವರು ಮಾಡಿರುವ ಪಾಪವನ್ನು ನೀನೇಕೆ ಕಟ್ಟಿಕೊಳ್ಳುವಿ ಪುರುವಂತಣ್ಣ? ಇರಲಿ ಎಷ್ಟೆಯಾದರೂ ನಿನ್ನ ಅಕ್ಕ ತಂಗಿಯರೆಂದು ನಿನಗೆ ಅವರಿಗೆ ಸ್ವಲ್ಪ ತಿಳಿನ ಹೇಳುವೆನೆಂದು. ಅಮ್ಮ ತಾಯಂದಿರೇ, ಅಂಟಿನ ಟಿಕ್ಕಳಿಯು ಎಂದಿಗೂ ಶಾಶ್ವತವಾದದ್ದಲ್ಲ. ಅಂಟು ಆರಿ ನಿಮ್ಮ ತಲೆಯು ಹಣಿಗೆ ಹಚ್ಚಿರುವ ಟಿಕ್ಕಳಿಯು ಭೂಮಂಡಲದ ಮೇಲೆ ಬಿದ್ದ ಕ್ಷಣವೇ ಪಾರ್ವತಿಯ ಸ್ವರೂಪವಾದ ಆದಿಶಕ್ತಿಯ ಕುಂಕುಮ ಒಂದು ಟಿಕ್ಕಳಿಯನ್ನು ಹಚ್ಚಿಕೊಳ್ಳುತ್ತಿರುವ ಜಗದ ಮುಂದೆ ಕೆಲಸವನ್ನು ಮಾಡುತ್ತಿರುವ ಸಮಯದಲ್ಲಿ ಟಿಕ್ಕಳಿಯು ಭೂಮಂಡಲದ ಮೇಲೆ ಬಿದ್ದಾಗ ನಿಮ್ಮ ಮುಖವನ್ನು ನೋಡಿದರೆ ಗಂಟು ಹಾಕದ ರೂಪದಲ್ಲಿ ಕಾಣುತ್ತಿರುವುದು. ಇವತ್ತ ಧರ್ಮದ ಸಂಕೇತವಾದ ಟಿಕ್ಕಳಿಯು ಬೆವರು ಜಾಸ್ತಿ ಆದ ಕ್ಷಣವೇ ಕಾಲಲ್ಲೇ ತುಳಿದಾಡುತ್ತಿರುವುದರಿಂದ ನಿಮ್ಮ ಗಂಡಂದಿರ ಆಯಸ್ಸು ಕಡಿಮೆಯಾಗುತ್ತಿರುವುದಂತೆ. ಕೊಂತಣ್ಣಾರ, ನೀವೇನ್ ಹೇಳ್ತೀರಿ? ಕುಂಕುಮ ಹಚ್ಕೊಂಡು ಕೆಲಸ ಮಾಡಬೇಕಾದ್ರೆ ಬೆವರಾಗಿ ಮಕ್ಕಳು ತುಂಬಾ ಕುಂಕುಮ ಮಾಡುತ್ತಂದ್ರೆ ಹನುಮಪ್ಪನ ಮುಖ ಹಾಕತಿ ಅಂದಿರಿ. ಆದಿಶಕ್ತಿ ನಿರ್ಮಾಣದ ಕುಂಕುಮ ತಿಲಕವನ್ನು ಹಚ್ಚಿಕೊಂಡು ಜಗದ ಮುಂದೆ ಬಂದಾಗ ಬೆವರು ನಿಮ್ಮ ಮುಖದ ತುಂಬ ಹೇಗೆ ಹರಳುತ್ತಿರುವುದು, ಹಾಗೆಯೇ ನಿಮ್ಮ ಗಂಡಂದಿರ ಆಯಸ್ಸು ಹೆಚ್ಚಾಗುತ್ತಿರುವುದಂತೆ. ಇದಕ್ಕೋಸ್ಕರವಾಗಿ ಮುತ್ತೈದರು ಆದಿಶಕ್ತಿ ನಿರ್ಮಾಣ ಮಾಡಿದ ಕುಂಕುಮ ತಿಲಕವನ್ನೇ ಹಚ್ಚಬೇಕು. ಇದು ಒಂದನೇ ಮುತ್ತಾಗಿರುವುದು. ಎರಡನೇ ಮುತ್ತಾದವುದೆಂದರೆ ಹೆಣ್ಣು ಮಕ್ಕಳು ಕಿವಿಯಲ್ಲಿ ಹಾಕುವರಲ್ಲ ಕರ್ಣದ ಓಲೆ. ಹೆಣ್ಣು ಮಕ್ಕಳಿಗೆ ಎರಡನೇ ಮುತ್ತಾಗಿರುವುದು. ಕಿವಿ ಓಲೆಯನ್ನು ಎತ್ತಕ್ಕೋಸ್ಕರವಾಗಿ ಇಡುವರೆಂದರೆ ಗಂಡನ ಮನೆಯಲ್ಲಿರುವಾಗದೇ ಯಾವ ತವರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋದ ಕ್ಷಣವೇ ಅಕ್ಕಪಕ್ಕದವರು, ನೆರೆಹೊರೆಯದವರು, ಅರ್ಥಾತ್
ಅತ್ಯ ಮಾವಂದಿರು ಏನಾದರೂ ಇಲ್ಲ ಸಲ್ಲದ ಚುಚ್ಚಿ ಚುಚ್ಚಿ ಮಾತನಾಡುವುದು ನಿಮ್ಮ ಕಿವಿಗೆ ತಾಕದಿರಲಿ ಮಗಳೇ ಎಂದು ಹೆಣ್ಣು ಮಗಳಿಗೆ 2 ಕಿವಿ ಓಲೆಯನ್ನು ಕೊಟ್ಟರು. ಇದು 2ನೇ ಮುತ್ತಾಗಿರುವುದು. ಮೂರನೇ ಮುತ್ತು ಅದಾವದೆಂದರೆ ಇದರ ಮೂಗಿನಲ್ಲಿಡುವರಲ್ಲ ಮೂಗನತ್ತು. ಮೂರನೇ ಮುತ್ತಾಗಿರುವುದು. ಆ ಮೂಗನತ್ತನ್ನು ಹೆಣ್ಣು ಮಕ್ಕಳಿಗೆ ಮೂಗಲ್ಲಿ ಎತ್ತಕ್ಕೋಸ್ಕರವಾಗಿಟ್ಟಿರುವರೆಂದರೆ ಮಾನವನಾಗಿ ಹುಟ್ಟಿ ಬಂದ ಬಳಿಕ ಮಾನವನಿಗೆ 9 ದ್ವಾರಗಳುಂಟು. 9 ದ್ವಾರಗಳಲ್ಲಿ ಒಮ್ಮೊಮ್ಮೆ ಕೆಲಸವನ್ನು ಮಾಡುತ್ತಿರುವ, ಒಮ್ಮೊಮ್ಮೆ ಬಂದಾಗುತ್ತಿರುವವು. ಮೂಗು ಎಂಬ ದ್ವಾರವು ನಿತ್ಯದಲ್ಲೇ ಕೆಲಸ ಮಾಡುವುದರಿಂದ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಏನಾದರೂ ಕೋಪ ಬಂದರೆ, ಸಿಟ್ಟು ಬಂದರೆ ತುದಿ ಮೇಲೆ ಮೂಗಿನ ಮೇಲೆ ಇರ್ತಿರುವುದಂತೆ. ಎಷ್ಟೇ ಸಿಟ್ಟು ಬಂದರೂ ಸಹಿತ ನಿನ್ನ ಮೂಗಿನತ್ತಲ್ಲಿ ಅಡಿಗೆ ಹೋಗಲೇ ಮಗಳೇ ಎಂದು ಜಗದೊಡೆಯನಾದ ಪರಮಾತ್ಮನು ಮುಗುದಾಣ ರೂಪದಲ್ಲಿ ಜಗ್ಗಿ ಹಿಡಿಯುವುದಕ್ಕೋಸ್ಕರವಾಗಿ ಭೂಮಿ ತೂಕದ ಹೆಣ್ಣು ಮಗಳಿಗೆ ಮೂಗಲ್ಲಿ ಮೂಗನತ್ತನ್ನಿಟ್ಟರಂತೆ. ಮೂಗನತ್ತು ಮುತ್ತೈದರಿಗೆ ಇದ್ದಿದ್ದ ಕರೆಯಾದ ಆ ಗುಡಿಗಳಿಗೆ ಗೋಪುರವಿದ್ದಂತೆ ಈ ಕೇರಿಗೆ ಕಳಸವಿದ್ದಂತೆ. ಮೂರು ಮುತ್ತುಗಳಾದವು. ಇನ್ನು 4ನೇ ನತ್ತು ಅದಾವದೆಂದರೆ ಒಂದು ಊರಿನ ಗಂಡಿಗೆ ಇನ್ನೊಂದು ಊರಿನ ಕನ್ಯೆಯನ್ನು ಹುಡುಕಿಕೊಂಡು ಮದುವೆ ಮಾಡುವ ಸಂಭ್ರಮದಲ್ಲಿ 1000 ಕಮಲಗಳೆಂಬ ಪುಷ್ಪವೆಂಬ ಈ ಹಂದರವನ್ನು ಹಾಕಿಸಿ ಸಾಯಂಕಾಲದೊಳಗೆ ವಿಳೆ ಎಂಬ ಸಂಭ್ರಮವನ್ನು ಮಾಡುವ ಮುನ್ನ ಮಹಾತಾಯಿಗೆ 2 ಕಾಲಿಗೆ ಕಾಲುಂಗರವನ್ನು ಕೊಟ್ಟರು. ವೀರ ಕೈಗೆ ಬಿರುದಿನ ಕಂಕಣವನ್ನು ಕಟ್ಟಿರಿದರು. ಹಸಿರು ಬಳೆ, ಹಸಿರು ಸೀರೆ, ಹಸಿರು ಕುಪ್ಪಸವನ್ನು ಕೊಟ್ಟರ. ಇದು 4ನೇ ಮುತ್ತಾಗಿರುವುದು. ಮಳೆ ಬೆಳೆ ಸೂಚಿಸಿದ ತಕ್ಷಣವೇ ಭೂಮಿ ತಾಯಿಯು ಒಡಲನ್ನು ತುಂಬಿಕೊಂಡು ಹಸನಾಗಿ ಕಾಣುತ್ತಿರುವಳು. ಒಂದು ಊರಿಂದ ಇನ್ನೊಂದು ಊರಿಗೆ ಸಂಸಾರ ಮಾಡುವ ಹೆಣ್ಣು ಮಗಳ ಮನೆತನವು ಎಂದೆಂದಿಗೂ ಹಸನಾಗಿರಲಿ ಮಗಳೇ ಎಂದು ಮನೆಗೆ ಉಡಿಯನ್ನು ತುಂಬಿ ಹಸಿರು ಸೀರೆ, ಹಸಿರು ಬಳೆ, ಹಸಿರು ಕುಪ್ಪಸವನ್ನು ಕೊಟ್ಟರು. ವೀರ ಬಿರುದಿನ ಕಂಕಣವನ್ನು ಎತ್ತಕ್ಕೋಸ್ಕರವಾಗಿ ಕಟ್ಟಿರುವರೆಂದರೆ ಎಷ್ಟೇ ಕಷ್ಟ ಬಂದರೂ ಸಹಿತ ಮಗಳೇ ತಾಳು ತಾಳು ವೀರರಾಣಿ ಕಿತ್ತೂರ ಚೆನ್ನಮ್ಮನಂತೆ ಬಾಳು ಎಂದು ಸರ್ವ ಗಣಗಳ ಸಾಕ್ಷಿಯಾಗಿ ಹೆಣ್ಣು ಮಗಳಿಗೆ ವೀರ ಬಿರುದಿನ ಕಂಕಣವನ್ನು ಕಟ್ಟಿರುವರು. ಕಾಲಿಗೆ 2 ಕಾಲುಂಗರವನ್ನು ಎತ್ತಕ್ಕೋಸ್ಕರವಾಗಿ ಕೊಟ್ಟಿರುವರೆಂದರೆ ತವರ ಮನೆಯಲ್ಲಿರುವಾಗ ಸಾಲಿಗೆ ಹೋಗಿರುವಿ, ಮನೆಗೆ ಬಂದಿರುವಿ, ಕಾಲಿಗೆ ಬಂದಂತೆ ತಕ್ಕನೆ ಕುಣಿದಾಡಿರುವಿ. ತವರ ಮನೆಯನ್ನು ಬಿಟ್ಟು ಗಂಡನ ಮನೆಯಲ್ಲಿ ಹೆಣ್ಣು ಮಗಳು ಕಾಲಿಗೆ ಬಂದಂತೆ ಕುಣಿದಾಡುವುದನ್ನೇ ಬಿಟ್ಟು ಗಂಡನ ಮಾತನ್ನು ಮೀರಿ ಅತ್ತೆ ಮಾವಂದಿರ ಮೀತಿ ಹೊಚ್ಚಲುವ ದಾಟಬಾರದು ಮಗಳೇ ಎಂದು ರೂಪದಲ್ಲಿ ಆ ಹೆಣ್ಣು ಮಗಳಿಗೆ 2 ಕಾಲುಂಗರವನ್ನು ಕೊಟ್ಟರು. 4 ಮುತ್ತಗಳಾದವು. 5ನೇ ಮುತ್ತು ಅದಾವದೆಂದರೆ ಗಂಡನ ಮನೆಯವರೊಂದು ತಾಳಿಯನ್ನು ಕೊಟ್ಟರು, ಹೆಣ್ಣಿನ ಮನೆಯವರೊಂದು ತಾಳಿಯನ್ನು ಕೊಟ್ಟರು. ಲಕ್ಷಗಟ್ಟಲೆ ವರದಕ್ಷಿಣೆಯನ್ನೇ ಕೊಟ್ಟು ಮುಂದೆ ಮೊಮ್ಮಗ ಹುಟ್ಟುವನಂದು ಈಗ ಬೆಳ್ಳಿ ತಾಟೆ ಬೆಳ್ಳಿ ವಾಟೆ ಕೊಡುವಂತ ಹೆಣ್ಣು ಮಕ್ಕಳು ಅವರು ಸಹಿತ 2 ತಾಳಿಯನ್ನು ಲೆಕ್ಕಾಗುತ್ತಿರಲಿಲ್ಲವೇ? ಊರಿಗೆ ಪೆಂಡಲನ್ನೇ ಹಾಕಿಸಿ ದಾಮ್ ಧೂಮ್ ಎಂದು ಮದುವೆಯನ್ನು ಮಾಡುತ್ತಿರುವ ಗಂಡಿನ ಕಡೆಯವರಿಗೂ ಸಹಿತ 2 ತಾಳಿಯನ್ನು ತರಲಿಕ್ಕಾಗುತ್ತಿರಲಿಲ್ಲವೇ? ಅವರಿಗೆ ಆಗುತ್ತಿತ್ತು, ಇವರಿಗೆ ಆಗಿತ್ತು, ಎತ್ತಕ್ಕೋಸ್ಕರವಾಗಿ ಕೊಡಲಿಲ್ಲವೆಂದರೆ ಶಾಸ್ತ್ರಾನುಪ್ರಕಾರವಾಗಿ ಕೊಡುವಂತಿಲ್ಲ, ಕೊಡಲಿಕ್ಕೆ ಬರುವಂತಿಲ್ಲ. ಅದು ಎತ್ತಕ್ಕೋಸ್ಕರವಾಗೆಂದರೆ ಒಂದು ತಾಳಿಯನ್ನು ಎತ್ತಕ್ಕೋಸ್ಕರವಾಗಿ ಕೊಟ್ಟಿರುವರಂತೆ ಗಂಡವರ ಮನೆಯನ್ನು ಬಿಟ್ಟು ಗಂಡನ ಮನೆಯಲ್ಲಿ ಸಂಸಾರ ಮಾಡುವ
ಎತ್ತಿ ನಮಸ್ಕಾರ ಮಾಡುತ್ತಿರುವ ಸಮಯದಲ್ಲಿ
ನಾದದಲ್ಲಿ ಕನಕನಿಪ ಕನಕನಿಪ ಸುಶ್ರಾವ ಸನ್ಮೇಳ ವಾದ್ಯದಲ್ಲಿ ತಳತಳಿಪ 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 ಶಸ್ತ್ರಗಳ ಹೊಳಪಿನಲ್ಲಿ ಕುಣಿ ಕುಣಿದು ಕುಣಿ ಕುಣಿದು ಕುಣಿ ಕುಣಿದು ಬಂದಿಹರು ಭಕ್ತ ಜನ ಸಂಭ್ರಮದಿ ಮಡದಿ ಮಡಿದಲಂದು ಮುಕ್ಕಣ್ಣ ಸಿಡಿದದ್ದು ಆ ಜಡೆಯ ಅಪ್ಪಲ್ಸಕ್ಕೆ ನೀ ಬಂದ ಜಿಗಿದದ್ದು ಬಿರುಗಾಳಿ ಸಾಗಲಿದು. ಹತ್ತಿರದಲ್ಲಿ ಸಿಗಿದ್ದು. ನಿನ್ನ ತಡೆಯುವರಾರು ಕುಡಿಮೀಸೆ ಕಿಡಿ ಹತ್ರ ಖಡ್ಗವನ್ನು ಜಲಿಪಿಸುತ್ತೆ ತ್ರಿಶೂಲವನ್ನೇ ತಿರುವುತ್ತಲೇ ರುಂಡ ಮಾಲೆಯೋಳು ಧರಿಸಿ ಕೆಂಡವನ್ನು ಸುರಿಸುತ್ತಲೇ ಎದುರು ಬಂದವರನ್ನ ಕೊಂಡರಿಸುತ್ತ ಜಿಗಿದು ಬಡಿಯೋ ಅಲಗ ಛತ್ರ ಶ್ಯಾಮರ ಕಹಳೆ ಗುರಿ ಮಾಡಿ ಪಿಡಿದಿರುವ ಉರುಳು ಪಾಶದ ಸುರುಳೆ ಗಡಿಗಡಿಸಿ ಗಡಿಗಡಿಸಿ ಅರ್ಪಣಿಸಿ ಸೀಳಿ ಸ್ವಲ್ಪ ಗೈದು ಆಯುಧ ಪಿಡಿದರು ವೀರ ಮಂದಿರ ನೋಡಿ ಕರವನ್ನೇ ಕಡಿದು ಕುಣಿಯುತ್ತಿರುವ ಎತ್ತರದ ಗುಗ್ಗಳಕ್ಕೆ ನಾ ಹಿಡಿದು ನಂದಿದ ಗುಗ್ಗಳವ ಹಕ್ಕನ್ನು ಹತ್ತಿಸಿದೆ ನೀ ಮರಳಿ ಮರಳ ಕಾಸಿಯಲ್ಲಿಂದ ಹರನಾಯ್ದನೊಂದು ದಿಟ್ಟೋ ದಿಟ್ಟ ಉಂಡ ಶಲ ಒಡಿಯ ಶ್ರೀ ವೀರಭದ್ರ ಕಾರಡಿಗೆಯ ಕಲ್ಲ ಗುಡಿಯ ಕಟಕದ ಕರವೀರಭದ್ರ ಎಲ್ಲರಿಗಿಂತ ಮುಂಚಿತವಾಗಿ ದೇವಗಣ ರಾಕ್ಷಸಿಡ ಎಲ್ಲರಿಗಿಂತ ಮುಂಚಿತವಾಗಿ ಪ್ರಥಮದಲ್ಲಿ ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಸುರುಣ ಉದ್ಯತ್ರದ ರುದ್ರಂ ಪಡೆದ ಪ್ರಪ್ರಥಮದಲ್ಲಿ ಉದ್ಭವಿಸಿದಂತ ಮುಚ್ಚಗಂಡೇಶ್ವರ ಮುಚ್ಚಳಿಕೆಯಿಂದ ಮುಚ್ಚುಮರೆಯಾಗಿ ಬಿಚ್ಚಿ ನುಡಿಯುವ ಕಲಿಯುಗದ ಶಾಂತವೀರ ಕಲಿಯುಗದ ಕರ್ಣನೆಂದು ಕರ್ತಕಾಂತವಾಗುತ್ತಿರುವ ಮುಚ್ಚಗಂಡೇಶ್ವರ ನಿನ್ನಬ್ಬರವನ್ನು ಕಂಡು ಭಕ್ತಾದಿಗಳು ಭಕ್ತಿಯಿಂದ ಬೇಡುತ್ತಾ ಬೇಡುತ್ತಾ ಕೇಳುತ್ತಾ ನಲಿಯುತ್ತಾ ಸವಿಯುತ್ತಾ ನಿನ್ನ ಬಳಿಗೆ ಬಂದರೆ ಭಕ್ತರಾಗಿ ಸಾರ್ಥಕಗಳನ್ನು ಕರುಣಿಸುವ ಕಟ್ಟುತ್ತದ ಕಳವೀರ ಭಕ್ತನಾಗಿ ಜಲದಂಕ ಮಲ್ಲನಾಗಿ ಇಂತಿಪ್ಪ ಯಾವ ಪುರುವಂತರ ವೇಷದಲ್ಲಿ ಇವತ್ತಿನ ದಿವಸ ಧರಣಿ ಪುರುವಂತರು ಯಾವ ಹುಬ್ಬಳ್ಳಿಯ ಪ್ರತಿಷ್ಠಿತ ವಕೀಲರಾದ ಪಾಟೀಲ ಮನೆತನದವರು ಈ ಗುಗ್ಗಳವನ್ನು ನಂದಿಸುವ ಕಾರ್ಯವು ಆಗಿತ್ತು. ನಂದಿಸುವ
ನಡೆಸುವ ಕಾರ್ಯವು ಆಗಿತ್ತು. ಅಪ್ಪ ಹಾಕಿದ ಆಲದ ಮರ, ಅಜ್ಜನು ನೆಟ್ಟಿದ ಆಲದ ಮರ, ಆಲದ ಮರಕ್ಕೆ ಬಳ್ಳಿಗಳಂತೆ ನಾವು ಬಳಸಿ ಬಳಸಿ ಕಾಲು ಜಾರಿ ಬಿದ್ದಾಗ ಎಲ್ಲರಂತೆ ನಾವು ಕೂಡ ಸೃಷ್ಟಿಯನ್ನು ಮಾಡಿಕೊಂಡು ಬರೀ ಅನ್ನುವುದೇ ಇಲ್ಲ, ಅನ್ನುವುದಿಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ನಮಗೆ ಕೊನೆ ಐತಿ ಗುರುವೇ. ಶ್ರೀ ವೀರಭದ್ರ ದೇವನಿಗೆ ಕೊನೆಯದಿಲ್ಲ. ಹಾಗಿರುವಾಗ ವೀರಭದ್ರ ದೇವರ ಗುಪ್ಪಗಳನ್ನು ಪುಟಮಾಡಿಕೊಂಡು ನಾವು ನಂದಿಸುವ ಕಾಲದಲ್ಲಿ ತೊಡಗಿರುತ್ತೇವೆ. 11 ದಿನ, 21 ದಿನ, 61 ದಿನಕ್ಕೆ ವೀರಭದ್ರ ದೇವರ ಅನುಗ್ರಹದಿಂದ ಇಂದಿನ ದಿವಸ ಹಚ್ಚಿದ ದೀಪವು ಆರಬಾರದು, ಹುಟ್ಟಿದ ಸೂರ್ಯ ಮರೆಯಾಗಬಾರದು, ಹುಟ್ಟಿದ ಚಂದ್ರ ಕತ್ತಲಾಗಬೇಕು, ಕತ್ತಲಾಗಿ ಬೆಳಕಿನಡೆಗೆ ಬರಬೇಕೆನ್ನುವ ಸಲುವಾಗಿ ಇಂತಿಪ್ಪ ಯಾವ ಸಂಬಾಳದವರನ್ನು ಕರೆದುಕೊಂಡು ವೀರ ಪುರವಂತರನ್ನು ಕರೆದುಕೊಂಡು ಸಮೂಹದಲ್ಲಿ ತೊಡಗಿರುತ್ತಂತಹ ಯಾವ ವಕೀಲ ಪಾಟೀಲರು ಈ ಗುಂಪಳವನ್ನು ನನಗೆ 45 ವರ್ಷವಾಗಿದೆ. 45 ವರ್ಷದ ಇರುವಾಗಲೇ ಹಚ್ಚಿದ ಗುಗ್ಗಳವನ್ನು ಆರಿಸಿದವರು ಬಲವಾರು ಉಂಟು. ಆದರೆ ಇವತ್ತಿನ ದಿವಸ ಈ ಗುಗ್ಗಳವರ ಸಾಕ್ಷಿಯಾಗಿ, ಭಕ್ತರ ಸಾಕ್ಷಿಯಾಗಿ, ಭಗವಂತರ ಸಾಕ್ಷಿಯಾಗಿ, ಕರಡಿ ಸಮ್ಮಾಳದವರ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ, ಕುಲದೇವ ಶ್ರೀ ವೀರಭದ್ರ ದೇವರ ಸಾಕ್ಷಿಯಾಗಿ
ಅಂದರೆ ಕಾಶಿ ಕಟ್ಟಿದ ಕರ ವೀರಭದ್ರನೇ ಬಹುಪುರ ದೊರೆ ನಿನಗೆ ಯಾರು ಸರಿ ನಾಳಿಗೆ ಬರವಿಲ್ಲೆಂಬ ಸಂಗೊಳ್ಳಿ ದೈವದ ಕಂಡ ಬಹುಪುರ ಸತ್ತಾಲಯ ಮರ ತೆಂಗಿನ ಮರ ಬಹುಪುರ ಚಾಣಗಿರಿ ಕೈಲಾಸಗಿರಿ ಮಹಾಂತ ಮಲ್ಲಯ್ಯಗೆ ಉಗೆ ಉಗೆ ರಭಸದಿಂದ ಮುಚ್ಚಕಂಡಿ ಅವತಾರ ಹೇಗೆ ಬರುತ್ತಾನೆಂದರೆ ನಡೆದು ಹೋಗುವುದು
ಶತ್ರುಗಳನ್ನು ಅರಸು. ಅಗ್ನಿಯು ಧಗಧಗನೆ ಉರಿದು ನಮ್ಮ ಲೋಕಿಗೆ ತಾಪಿ ಸೃಷ್ಟಿಕರ್ತ ಬ್ರಹ್ಮಣ ಬಂದು ಎಲೆ ಕಟ್ಟಿಯ ಅಗ್ನಿ ಪೂಜೆ ಮಾಡಲು ಕಾರಣವೇನು? ಏ ಶಂಭ, ಈ ಯಜ್ಞವನ್ನು ಪುಟ ಮಾಡಲು ಕಾರಣವೇನು? ಏನೋ ಶ್ರೇಷ್ಠ ಏನು ವ್ಯಾಧಿಯನ್ನು ಪಡೆದು ಜೈ ನಮ್ಮ ಭಾರತ ಅಣ್ಣ 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 ಓಕೆ ಸರ್. ವಿರೋಧಿಸಿ ಈ ಜಗದೊಳಗೆ ಬದುಕಿದವರಿಲ್ಲ. ಹೇ ಭದ್ರಕಾಳಿಯ ರಮಣ, ಹೇ ಜಗದಂಕಮಲ್ಲ, ಮಿಗಲಾಗಿ ಯಾವ ದಕ್ಷ ಬ್ರಹ್ಮನ ಶಿರವ ಹರಿದು
ಯಜ್ಞಕ್ಕೆ ಬಂದಿದ್ದರು. ಇವರಲ್ಲಿ ಶಿರವನ್ನೇಕೆ ತಾನೇ ಹುಟ್ಟಿಸಲಾರನು, ವಿಷ್ಣು ತನ್ನ ಮಗನೇ ತಾನೇ ರಕ್ಷಿಸಲಾರನು. ದೃಷ್ಟ ನಿಷ್ಠ ಕಪಾಲ ಕೂಡಲ ಸಂಗಮ ದೇವ ವೀರಸಾರ ಪರಮ ಗಂಭೀರ ಲಕ್ಷ್ಯ ಸಂಹಾರ ಪರಶಿವನ ಮೋಹದ ಕುಮಾರ ನಾವು ಬತ್ತು ಭಜನ ವಾಳ್ವ ಕರಳಿ ತಮ್ಮದೆ ಇದೇ ಊರೊಳಗಿರುವ ಮಡಿವಾಳರ ಕತೆ ಬಯಲಿಗೆ ಹೋಗಿ.
ಸುಖವ ತಾರೋ ನಮಗೆ ವೀರೇಶ ಬಾರಧರೆಗೆ ವೀರೇಶ ಬಾರು ಮನೆಗೆ ಸಂತಸವ ತಾರೋ ನಮಗೆ ವೀರಣ್ಣ ಬಾರು ಮನೆಗೆ ವೀರಣ್ಣ ಬಾರೋ ಮನೆಗೆ ಸಂತಸವ ತಾರೋ ನಮಗೆ ವೀರಣ್ಣ ಬಾರೋ ಮನೆಗೆ ಶುಭ ಭಾದ್ರಪದದ ಮಾಸ ಮಂಗಳದ ವಾರ ದಿವಸ ಶುಭ ಭಾದ್ರಪದದ ಮಾಸ ಮಂಗಳದ ವಾರ ದಿವಸ ಭುವಿಯಲ್ಲಿ ಉದಿಸಿ ಬಂದೆ ಭುವಿಯಲ್ಲಿ ಉದಿಸಿ ಬಂದೆ ಕೊಡಚಿಯಲ್ಲಿ ಪೂಜೆಗೊಂಡೆ ದೊರೆದಕ್ಷ ಯಜ್ಞ ನಾಶ ಉಗ್ರತೆಯ ಮೆರೆದ ವೇಷ ದೊರೆದಕ್ಷ ಯಜ್ಞ ನಾಶ ಉಗ್ರತೆಯ ಮೆರೆದ ವೇಷ ಶಿವಸತಿಯ ಕೊಂದ ಶಿರಕೆ ಶಿವಸತಿಯ ಕೊಂದ ಶಿರಕೆ ಕುರಿದಲೆಯ ನಿಟ್ಟ ದೊರೆಯೇ ವೀರೇಶ ಬಾರು ಧರೆಗೆ ನಿಜ ರೂಪ ತೋರು ನಮಗೆ ವೀರೇಶ ಬಾರು ಧರೆಗೆ ಅಸುರಾಂಧಕನಿಗೆ ಶಿಕ್ಷೆ ಮುನಿ ಜನಕ್ಕೆ ನಿನ್ನ ರಕ್ಷೆ ಅಸುರಾಂಧಕನಿಗೆ ಶಿಕ್ಷೆ ಮುನಿ ಜನಕ್ಕೆ ನಿನ್ನ ರಕ್ಷೆ ಸತಿಭದ್ರ ಕಾಳಿಯೊಡನೆ ಸತಿಭದ್ರ ಕಾಳಿಯೊಡನೆ ನೆಲೆ ನಿಂತ ಹರನ ಸುತನೇ ಜಗದೇಕ ವೀರ ನೀನು ಭವ ಕೊಲಿತ ಶರಭ ನೀನು ಜಗದೇಕ ವೀರ ನೀನು ಭವ ಕೊಲಿತ ಶರಭ ನೀನು ಪುರವಂತರಿಂಗೆ ಭಾನು ಪುರವಂತರಿಂಗೆ ಭಾನು ಕಲಿಯುಗದ ಕಾಮಧೇನು ವೀರೇಶ ಬಾರು ಧರೆಗೆ ನಿಜ ರೂಪ ತೋರು ನಮಗೆ ವೀರೇಶ ಬಾರು ಧರೆಗೆ
ಜಗವೆಲ್ಲ ಬೆಳಗುತ್ತಿರಲಿ. ವೀರೇಶ ಬಾರೋ ಮನೆಗೆ ಸಂತಸವ ತಾರೋ ನಮಗೆ. ವೀರಣ್ಣ ಬಾರೋ ಮನೆಗೆ ಸಂತಸವ ತಾರೋ ನಮಗೆ. ವೀರಣ್ಣ ಬಾರೋ ಮನೆಗೆ. ಕಾರ್ತಿಕ ಮಾಸದ ಹುಣ್ಣಿಮೆ ದಿನದಲ್ಲಿ ನಾಡೆಲ್ಲ ಬೆಳಗುವ ವೀರಭದ್ರ ದೀಪ ನಮ್ಮ ಬಾಳನ್ನೇ ಬೆಳಗುತ್ತೈತಿ ಲಕ್ಷ ದೀಪ. ದೀಪ ಬೆಳಗ್ಯಾವ ಲಕ್ಷ ದೀಪ ಬೆಳಗ್ಯಾವ. ದೀಪ ಬೆಳಗ್ಯಾವ ಲಕ್ಷ ದೀಪ ಬೆಳಗ್ಯಾವ. ಗೊಡಚಿ ವೀರೇಶನ ವೈಭವ ತೋರಲು ದೀಪ ಬೆಳಗ್ಯಾವ. ಕೊಡಚಿ ವೀರೇಶನ ವೈಭವ ತೋರಲು ದೀಪ ಬೆಳಗ್ಯಾವ. ಸೂರ್ಯ ಮರಳಿ ಹೋದ ಚಂದಿರನ ಚುತ್ತತಾವನ್ನ. ಸೂರ್ಯ ಮರಳಿ ಹೋದ ಚಂದಿರನ ಚುತ್ತತಾವನ್ನ. ಚಿಮ್ಮುವ ಬೆಳಕಿಗೆ ಸರಸರ ಮೋಡದ ಮರೆಯಾದ. ಚಿಮ್ಮುವ ಬೆಳಕಿಗೆ ಸರಸರ ಮೋಡದ ಮರೆಯಾದ. ಢಮರುಗ ಬಡಿತದಲ್ಲಿ ಢಮ ಢಮ ಶಬ್ದವ ಕೇಳಣ್ಣ. ಢಮರುಗ ಬಡಿತದಲ್ಲಿ ಢಮ ಢಮ ಶಬ್ದವ ಕೇಳಣ್ಣ. ಸುತ ವೀರಣ್ಣಗೆ ಶುಭವನ್ನು ಕೋರಲು ಬಂದನು ಮುಕ್ಕಣ್ಣ. ಸುತ ವೀರಣ್ಣಗೆ ಶುಭವನ್ನು ಕೋರಲು